ಹಾಯ್ ಗಾಯ್ಸ್, ನಮಸ್ಕಾರ. ದಿಸ್ ಇಸ್ ಧನ್ಯಾ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಜೈನ್ ಮೋಮೋಸನ್ನು ಮಾಡ್ತಾ ಇದ್ದೀನಿ. ನಿಮಗೂ ಕೂಡ ರೆಸಿಪಿಯನ್ನು ತೋರಿಸ್ತೀನಿ. ಫಸ್ಟ್ ನಾವು ಮೋಮೋಸ್ ಚಟ್ನಿಗೆ ಏನೇನು ಬೇಕು ಅಂತ ಇಟ್ಕೊಳ್ಳೋಣ. ಅದಾದ ನಂತರ ಮೋಮೋಸನ್ನು ಮಾಡೋಣ. ನಮಗೆ ಮೋಮೋಸ್ ಚಟ್ನಿ ಮಾಡ್ಕೊಳ್ಳಿಕ್ಕೆ 5ರಿಂದ 6 ಟೊಮೆಟೊ, ಒಂದು 20 ಒಣಮೆಣಸು, ಟೊಮೆಟೊ ಸಾಸು, ಅದಾದ ನಂತರ ಸೋಯಾ ಸಾಸ್ ಮತ್ತು ಒಂದು ಅರ್ಧ ಇಂಚಷ್ಟು ಶುಂಠಿಯನ್ನು ತಗೊಂಡಿದ್ದೀನಿ. ಆ ಟೊಮೆಟೊ ನೆನೆಯುವಷ್ಟು ನೀರನ್ನು ಹಾಕ್ಕೋಬೇಕು. ನಾನು ಈ ಥರ ಟೊಮೆಟೊವನ್ನು ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಈ ನೀರಿಗೆ ಹಾಕಬೇಕು. ಅದಕ್ಕೆ ಮೆಣಸನ್ನು ಹಾಕ್ಕೋಬೇಕು. ಒಂದು ಕುದಿ ಬರುವಷ್ಟು ಅದನ್ನು ಬೇಯಿಸ್ಕೋಬೇಕು. ಕರೆಕ್ಟಾಗಿ ಈ ಥರ ಒಂದು ಕುದಿ ಬಂದ ಕೂಡಲೇ ನೀವು ಗ್ಯಾಸನ್ನು ಆಫ್ ಮಾಡಬಹುದು. ಒಂದು 5 ನಿಮಿಷ ತನಸಾದ ಟೊಮೆಟೊ ಮತ್ತು ಮೆಣಸನ್ನು ಮಿಕ್ಸಿ ಜಾರಿಗೆ ಹಾಕ್ಕೋಬೇಕು. ಟೊಮೆಟೊ, ಮೆಣಸು ಮತ್ತು ಶುಂಠಿಯನ್ನು ಬೇಯಿಸ್ಕೋಬೇಕು. ಹೀಗೆ ನಾವು ಚಟ್ನಿಯನ್ನು ಬೇಯಿಸ್ಕೊಂಡಿದ್ದಾವೆ. ಈಗ ನಾವು 3 ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಳ್ಳೋಣ. ಇದಕ್ಕೆ ನಾವು ಗ್ರೈಂಡ್ ಮಾಡಿದ್ದನ್ನು ಹಾಕೊಳ್ಳೋಣ. ಈಗ ಇದನ್ನು ಎಣ್ಣೆ ಬಿಡುವಷ್ಟು ಫ್ರೈ ಮಾಡ್ಕೋಬೇಕು ಸಣ್ಣ ಉರಿಯಲ್ಲಿ. 1 ಬೌಲಷ್ಟು ಮೈದಾ ಹಿಟ್ಟು, 1 ಬೌಲಷ್ಟು ಗೋಧಿ ಹಿಟ್ಟು, ಎಣ್ಣೆ ಮತ್ತು ತುಪ್ಪನ ತಗೋಬೇಕು. ಈಗ ನಾವು ಮೊದಲಿಗೆ ಹಿಟ್ಟನ್ನು ಕಲಿಸ್ಕೊಳ್ಳೋಣ. ಎಷ್ಟು ಮೆದುವಾಗಿ ಹಿಟ್ಟನ್ನು ಕಲಿಸ್ತೀರೋ ಅಷ್ಟು ಚೆನ್ನಾಗಿ ಮೋಮೋಸ್ ಲೇಯರ್ ಬರುತ್ತೆ. ಅದಕ್ಕೆ ಹಿಟ್ಟನ್ನು ಮೆದುವಾಗಿ ಕಲಿಸ್ಕೊಳ್ಳಿ ಮತ್ತು 5 ನಿಮಿಷ ರೆಸ್ಟ್ ಮಾಡಲಿಕ್ಕಿಡಿ. ಈಗ ಒಂದು ಕುದಿ ಬಂದಿದೆ. ಈಗ ಎಣ್ಣೆ ಬಿಟ್ಟಿದೆ. ಇದಕ್ಕೆ 2 ಚಮಚದಷ್ಟು ಸೋಯಾ ಸಾಸ್ ಮತ್ತು 1 ಚಮಚದಷ್ಟು ಟೊಮೆಟೊ ಸಾಸನ್ನು ಹಾಕ್ಕೊಳ್ಳೋಣ. ಇದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಈಗ ನೋಡ್ಬೋದು ನೀವು ಮೋಮೋಸ್ ಚಟ್ನಿ ರೆಡಿಯಾಗಿದೆ. ಈಗ ನಾವೆಲ್ಲದನ್ನು ಗ್ರೇಟ್ ಮಾಡ್ಕೊಂಡು ಇಟ್ಕೊಂಡಿದ್ದೇವೆ. ಹೂಕೋಸು, ಕ್ಯಾರೆಟ್, ಕ್ಯಾಪ್ಸಿಕಮ್, ಮೆಣಸು ಮತ್ತು ಜಿಂಜರ್ ಇದರಲ್ಲೇ ಇದೆ. 2 ಚಮಚದಷ್ಟು ಆಯಿಲ್, ಸೋಯಾ ಸಾಸ್, ಉಪ್ಪು, ಬ್ಲ್ಯಾಕ್ ಪೆಪ್ಪರ್ ಪೌಡರ್. ಫಸ್ಟ್ ಗ್ಯಾಸನ್ನು ಹಚ್ಕೋಬೇಕು. ಅದಾದ ನಂತರ ಎಣ್ಣೆಯನ್ನು ಹಾಕ್ಕೋಬೇಕು. ಎಣ್ಣೆ ಬಿಸಿ ಆದಮೇಲೆ ಮೆಣಸು ಮತ್ತು ಶುಂಠಿಯನ್ನು ಹಾಕ್ಕೋಬೇಕು. ಕರೆಕ್ಟಾಗಿ ಶುಂಠಿ ಮತ್ತು ಮೆಣಸನ್ನು ಫ್ರೈ ಮಾಡ್ಕೋಬೇಕು. ಈಗ ಇದಕ್ಕೆ ಕ್ಯಾಪ್ಸಿಕಮನ್ನು ಹಾಕ್ಕೊಂಡಿದ್ದೇವೆ. ಇದನ್ನು ಕೂಡ ಚಲೋ ಮಾಡಿ ಫ್ರೈ ಮಾಡ್ಕೋಬೇಕು. ಈಗ ಕ್ಯಾಪ್ಸಿಕಮ್ ಫ್ರೈ ಆಗಿದೆ. ಅದಕ್ಕೆ ಕ್ಯಾರೆಟನ್ನು ಹಾಕ್ಕೊಳ್ಳೋಣ. ಇದಾದ ನಂತರ ಈಗ ಇದಕ್ಕೆ ಹೂಕೋಸನ್ನು ಹಾಕೋಣ. ಈಗ ಇದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಇದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇವೆ. ಅದಕ್ಕೆ 2 ಚಮಚದಷ್ಟು ಸೋಯಾ ಸಾಸನ್ನು ಹಾಕ್ಕೊಳ್ಳೋಣ ಮತ್ತು 1 ಚಮಚದಷ್ಟು ಬ್ಲ್ಯಾಕ್ ಪೆಪ್ಪರನ್ನು ಹಾಕ್ಕೋಬೋದು. ನಿಮ್ಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ. ಅದಾದ ನಂತರ ಅದಕ್ಕೆ ಉಪ್ಪನ್ನು ಹಾಕ್ಕೊಳ್ಳಿ.
ನಿಮಗೆ ಇನ್ನೂ ಖಾರ ಬೇಕು ಅಂತ ಅಂದರೆ ಮೋಮೋಸ್ ಚಟ್ನಿಯಿಂದ 1 ಸ್ಪೂನನ್ನು ಹಾಕ್ಕೋಬೋದು. ಈಗ ಇದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕು ಮತ್ತು 5 ನಿಮಿಷ ಹಾಗೆ ಮಿಕ್ಸ್ ಆಗಲಿಕ್ಕೆ ಇಡಬೇಕು. ಅರ್ಧದಷ್ಟಾಗಿದೆ ಈಗ. ಮನೆಯಲ್ಲಿ ಮೋಮೋಸ್ ಸ್ಟೀಮರ್ ಇಲ್ಲ, ಅದಕ್ಕೆ ನಾನು ಇಡ್ಲಿ ಪಾತ್ರೆಯಲ್ಲಿ ಮಾಡ್ಕೊಳ್ತೀನಿ. ಮೊದಲೇ ಇದಕ್ಕೆ ನೀರನ್ನು ಹಾಕೋಬೇಕು. ಈಗ ಇದನ್ನು ಗ್ಯಾಸ್ ಮೇಲೆ ಇಟ್ಕೋಬೇಕು. ಅದಾದ ನಂತರ ಇಡ್ಲಿ ಪಾತ್ರೆಗೆ ಎಣ್ಣೆಯನ್ನು ಹಚ್ಕೋಬೇಕು. ಹೌದು, ನೀವು ಹಿಟ್ಟೆಷ್ಟು ಮೆದುವಾಗಿದೆ ಅಂತೇಳಿ. ಸ್ವಲ್ಪ ಹಿಟ್ಟನ್ನು ಹಚ್ಕೊಂಡು ನಾವು ಲಟ್ಸ್ಕೋಬೇಕು. ನಿಮ್ಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡ ಲಟ್ಸ್ಕೋಬಹುದು. ನಾವು ಇಡ್ಲಿ ಪಾತ್ರೆಯಲ್ಲಿ ಇಡೋದ್ರಿಂದ ಸ್ವಲ್ಪ ದೊಡ್ಡದಾಗಿ ಲಟ್ಸ್ಕೊಳ್ತೀವಿ. ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ಯಾವ ಶೇಪಲ್ಲಿ ಬೇಕಾದರೂ ನೀವು ಇದನ್ನು ಮಾಡ್ಬೋದು. ನನಗೆ ಈಸಿ ಆಗೋದಂದರೆ ಇದೊಂದೇ. ಸ್ಟಫಿಂಗ್ ಬೇಕಾದರೂ ಎಷ್ಟು ಬೇಕೋ ಅಷ್ಟನ್ನೇ ಹಾಕ್ಕೊಳ್ಳಿ, ಅಂದರೆ ತಿನ್ಲಿಕ್ಕೆ ರುಚಿ ಆಗುತ್ತೆ. ಅದಕ್ಕೆ ನಾನು ಸ್ವಲ್ಪ ಸ್ಟಫಿಂಗನ್ನು ಜಾಸ್ತಿನೇ ಹಾಕ್ತೀನಿ. ಯಾವ ಥರ ಶೇಪ್ ಕೊಟ್ಟರು ಅಡ್ಡಿಲ್ಲ. ನೀರು ಬಿಸಿ ಆಗಿದೆ, ಅದರೊಳಗೆ ಇದನ್ನು ಇಡೋಣ. ಇದನ್ನು 10 ರಿಂದ 15 ನಿಮಿಷ ಬೇಯಿಸಬೇಕು. 15 ಮಿನಿಟ್ಸ್ ಆಗಿದೆ ಸ್ಟೀಮ್ ಮಾಡಲಿಕ್ಕಿತ್ತು. ನೋಡ್ಬೋದು, ಈಗ ಕರೆಕ್ಟಾಗಿ ಸ್ಟೀಮ್ ಆಗಿದೆ. ಈಗ ಇದನ್ನು ಒಂದು 2 ನಿಮಿಷ ತಣಿಸ್ಲಿಕ್ಕೆ ಇಡಬೇಕು. 2 ನಿಮಿಷ ಬಿಟ್ಟು ತೆಗೆದ್ರೆ ಈಸಿಯಾಗಿ ಈ ಥರ ಬರುತ್ತೆ, ನೋಡ್ಬೋದು. ಈಗ ಮೋಮೋಸ್ ವಿತ್ ಚಟ್ನಿ ರೆಡಿ ಆಗಿದೆ. ಇದೇ ಥರ ಇಂಟ್ರೆಸ್ಟೆಡ್ ವಿಡಿಯೋ ಬೇಕಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಗೈಸ್, ಬಾಯ್.